ನಮಸ್ಕಾರ. ಸೋಮವಾರದ ಯೋಗ ಸಾಧನೆಗೆ ಸ್ವಾಗತ. ಕಳೆದ 2 ವಾರ ನಿಮ್ಮೊಟ್ಟಿಗೆ ಯೋಗಾಭ್ಯಾಸ ಹೇಗೆ ಮಾಡೋದು, ಮುಖ್ಯವಾಗಿ ಆಸನಾಭ್ಯಾಸ, ಪ್ರಾಣಾಯಾಮ ಮತ್ತು ಧ್ಯಾನ ಹೇಗೆ ಮಾಡಬೇಕು ಅಂತ ಅಚ್ಚ ಕನ್ನಡದಲ್ಲಿ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಂಚಿಕೆಯನ್ನು ಶುರು ಮಾಡಿದ್ದೀನಿ. 2 ವಾರ ಆಯಿತು. ಇವತ್ತು 3ನೇ ವಾರ. 3ನೇ ವಾರದ ಯೋಗ ಸಾಧನೆಯನ್ನು ಶುರು ಮಾಡೋಣ. ಮ್ಯಾಟ್ ಇದೆ ಅಂದರೆ ಮ್ಯಾಟ್ ಹಾಕ್ಕೊಳ್ಳಿ. ಮ್ಯಾಟ್ ಇಲ್ವಾ ಸುಮ್ಮನೆ ಒಂದು ಜಮ್ಖಾನ ಅಥವಾ ಬ್ಲ್ಯಾಂಕೆಟ್ ಏನಿದೆ ಅದನ್ನೇ ಹಾಕ್ಕೊಂಡು ಯೋಗಾಭ್ಯಾಸ ಶುರು ಮಾಡಿ. 3ನೇ ವಾರದ ಯೋಗ ಸಾಧನೆ ಅಭ್ಯಾಸವನ್ನು ಶುರು ಮಾಡೋಣ. ಈಗಿಂದಾನೆ ಹಾಗೆ ಮೇಲಕ್ಕೆ ಬನ್ನಿ. ಕೈ ಎರಡು ಮುಂದೆ ಇಟ್ಕೊಳ್ಳಿ. ನಿಧಾನ ಮೇಲಕ್ಕೆ ಬನ್ನಿ. ಅಧೋಮುಖ ಶ್ವಾನಾಸನ. ಕೈ ಕಾಲುಗಳೆಲ್ಲ ಪೂರ್ತಿ ನೇರವಾಗಿರಲಿ. ಇದು ಯಾವತ್ತೂ ಅಭ್ಯಾಸನೇ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹಿಂಬಡಿ ಹೀಗೆ ಮೇಲಿರುತ್ತೆ, ಹಿಂಬಡಿ ಕೆಳಗೆ ಮುಟ್ಸೋಕ್ಕಾಗಲ್ಲ. ಪರವಾಗಿಲ್ಲ, ಸ್ವಲ್ಪ ತಾಳ್ಮೆಯಿಂದ ಅಭ್ಯಾಸ ಮಾಡ್ತಾ ಹೋಗಿ, ನಿಧಾನಕ್ಕೂ ಬರ್ತಾ ಹೋಗುತ್ತೆ. ಇವಾಗ ಬೆನ್ನು, ಕಾಲು, ಕೈ ಎಲ್ಲ ನೇರವಾಗಿರಲಿ. ನಿಧಾನ ಕೆಳಗೆ ಬನ್ನಿ. ಕೈ ಎರಡು ಎದೆ ಪಕ್ಕದಲ್ಲಿರ್ಬೇಕಾಯ್ತಾ. ಊರ್ಧ್ವಮುಖ ಶ್ವಾನಾಸನ. ನಿಧಾನವಾಗಿ ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ. ಕೈ ನೇರ ಮಾಡಿ, ದೃಷ್ಟಿ ಮುಂದಕ್ಕಿರಲಿ. ಶುರುನಲ್ಲಿ ಕಾಲು ಬೆರಳು ಕೆಳಗಿರಲಿ, ಮಂಡಿನೂ ಕೆಳಗಿರಲಿ. ಆಮೇಲೆ ನಿಮಗೆ ಮಾಡೋಕ್ಕಾಗುತ್ತೆ, ಕೈಲೂ ಸ್ವಲ್ಪ ಶಕ್ತಿ ಬಂತು ಅಂತ ಅನ್ನಿಸ್ದಾಗ ಹೀಗೆ ನಿಧಾನಕ್ಕೆ ತೊಡೆ ಮತ್ತು ಮಂಡಿ ಎರಡು ಎತ್ಬೋದು. ಮುಂದೆ ನೋಡಿ. ಇದು ಸುಲಭವಾಗುತ್ತೆ ಮಾಡೋಕ್ಕೆ ಅಂತ ಅಂದರೆ ಕತ್ತೆತ್ತಿ ಮೇಲಕ್ಕೆ ನೋಡ್ಬೋದು. ನಿಧಾನ ಹಿಂದಕ್ಕೆ ಹೋಗಿ ಅಧೋಮುಖ. ಉಸಿರನ್ನು ಬಿಡ್ತಾ ಕಾಲನ್ನು ನೇರ ಮಾಡಿ. ಒಳ್ಳೆ ಅಭ್ಯಾಸ ಮಾಡ್ತಾ ಮಾಡ್ತಾ ಈ ಒಂದು ಸ್ವಲ್ಪ ವರ್ಷ ಅಭ್ಯಾಸ ಮಾಡಿದ್ರಿ ಅಂತ ಹೇಳಿದ್ರೆ ಕೈ ಕಾಲಲ್ಲೇ ಇರುತ್ತೆ. ಬೆನ್ನು ಫುಲ್ ಸ್ಟ್ರೇಟ್ ಆಗ್ತಾ ಹಿಂಗೆ ತಲೆ ಕಾಲು ಕೆಳಗೆ ಹೋಗುತ್ತೆ. ತಲೆ ಹಿಂಗೆ ಕೆಳಗೆ ಹೋಯ್ತು ಅಂತ ಹೇಳಿದ್ರೆ ಬೆನ್ನು ಪೂರ್ತಿ ನೇರ ಆಗುತ್ತೆ. ತಲೆ ಹಿಂಗೆ ಮುಟ್ಟಿಸ್ಬೇಕು ಅಂತ ಹೇಳಿಬಿಟ್ಟು ಹಿಂಗೆ ಕಾಲು ಮಾಡಿಸಿದ್ರೆ ಏನೂ ಪ್ರಯೋಜನ ಆಗಲ್ಲ. ಕಾಲು ಹಾಗೆ ನೇರವಾಗಿರಬೇಕು. ಕಾಲು ಹಾಗೆ ನೇರವಾಗಿರಬೇಕು. ಎದೆ ಕೆಳಗೆ ತರಬೇಕು. ನಿಧಾನ ಕೆಳಗೆ ಬನ್ನಿ. ಮಂಡಿ ಕೆಳಗೆ, ಎದೆ ಕೆಳಗೆ. ಉಸಿರು ತಗೊಳ್ತಾ ನಿಧಾನ ಮೇಲಕ್ಕೆ ಬನ್ನಿ. ಊರ್ಧ್ವಮುಖ ಶ್ವಾನಾಸನ. ಉಸಿರಾಡಬೇಕು. ಆಗತ್ತೆ ಅಂದರೆ ಮಾತ್ರ ಮಂಡಿ ಎತ್ತಬೇಕು ಮೇಲೆ. ಆಗಲ್ವಾ, ಸದ್ಯಕ್ಕೆ ಹಿಂಗೆ ಕೆಳಗೆ ಇಟ್ಕೊಳ್ಳಿ. ಒಂದು 7-8 ವಾರ ಆದಮೇಲೆ ತಾನೇ ಕಾಲು ಮೇಲೆ ದೊಡತ್ತೆ. ಎದೆ ಎತ್ತಿ ಮೇಲೆ. ಆಗುತ್ತೆ ಅನ್ನೋರು ಕಾಲು ಬೆರಳು ಒಳಗಿಟ್ಕೊಂಡು ಕಾಲನ್ನು ನೇರ ಮಾಡ್ತಾ ದೃಷ್ಟಿ ಮುಂದೆ. ಉಸಿರು ಬಿಡ್ತಾ ನಿಧಾನ ಹಿಂದಕ್ಕೆ ಅಧೋಮುಖ. ಇವಾಗ ನಿಧಾನ ಕಾಲನ್ನು ಮಡಿಸಿ ಸ್ಟ್ರೆಚ್ ಬ್ಯಾಕ್. ಇವಾಗ ಇಲ್ಲಿಂದಾನೆ ಹಾಗೆ ಮೇಲೆ ಬನ್ನಿ. ಮಂಡಿ ಮೇಲೆ ಬನ್ನಿ, ಎಲ್ಲ ಪರಿಹಾಸನ. ಈಗ ಬಲಗಾಲು ನೇರವಾಗಿರಬೇಕು. ಎಡಗಾಲಿನ ಮಂಡಿ, ಬಲಗಾಲಿನ ಹಿಂಬಡಿ ಎರಡೂ ಒಂದೇ ನೇರದಲ್ಲಿರಬೇಕು. ಅದಾಯ್ತಾ? ಎದೆ ಎತ್ತಿ ಮೇಲೆ ಹಿಂಗೆ ಕುಸಿಬಾರ್ದು. ಎದೆ ಎತ್ತಿ ಕೈ ಎರಡು ಸೊಂಟದ ಮೇಲೆ ಇಟ್ಕೊಳ್ಳಿ. ಬಲಗಾಲು ನೇರವಾಗಿದೆ. ಈಗ ಬಲಗೈ ನೇರ ಮಾಡ್ತಾ ನಿಧಾನಕ್ಕೆ ಮುಂದಕ್ಕೆ ಚಾಚ್ತಾ ಕೆಳಗೆ ಹೋಗಿ. ಕೈ ಮೊಣಕಾಲ ಮೇಲಿರಲಿ, ದೃಷ್ಟಿ ಮುಂದಕ್ಕೆ.
ಕಾಲ ಆದಷ್ಟು ನೇರವಾಗಿ ಇಟ್ಕೊಳ್ಳಿ. ಈ ಪೂರ್ತಿ ನಿಮಗೆ ಸೆಳೆತ ಗೊತ್ತಾಗತ್ತೆ ಅವಾಗ. ಇಲ್ಲಿಂದ ನನ್ನ ಕೈ ನೇರ ಮಾಡ್ತಾ ಹೋಗಿ. ಅಷ್ಟು ಮುಂದಕ್ಕಿರಲಿ, ಹೀಗೆ ಮುಂದಕ್ಕೆ ವಾಲ್ಬಾರ್ದು. ಎದೆ ಎತ್ತಿ ಮೇಲೆ ಕೈ ನೇರ ಮಾಡಿ. ಅವಾಗ ನಿಮಗೆ ಬೆನ್ನಿನ ಸೈಡಲ್ಲಿ ಮತ್ತು ಬೆನ್ನಿನ ಕೆಳಭಾಗದಲ್ಲೆಲ್ಲ ಸೆಳೆತ ಗೊತ್ತಾಗತ್ತೆ. ನಿಧಾನ ವಾಪಸ್ ಬನ್ನಿ, ಕಾಲು ವಾಪಸ್ ತೊಗೊಂಬನ್ನಿ. ಇವಾಗ ಇಲ್ಲಿಂದಾನೆ ಎಡಗಡೆಗೆ ಎಡಗಾಲು ನೇರ ಮಾಡಿ ಇಟ್ಕೊಳ್ಳಿ. ಇಲ್ಲೂ ಅಷ್ಟೆ, ಹಿಂಬಡಿ ಮಂಡಿ ಒಂದೇ ಲೈನಲ್ಲಿರಬೇಕು, ಆಯಿತಾ? ಫಸ್ಟು ಎರಡು ಕೈ ಸೊಂಟದ ಮೇಲೆ ಇಟ್ಕೊಂಡು ಎದೆ ಎತ್ತಿ ಮೇಲೆ ಇದಾಯಿತು ಅಂತ ಹೇಳಿದ್ರೆ, ಅದಾದಮೇಲೆ ಎಡಗೈ ನೇರ ಮಾಡಿ, ದೃಷ್ಟಿ ಆ ಕಡೆ, ನಿಧಾನ ಕೈಯನ್ನು ಚಾಚ್ತಾ ಕೆಳಗೆ ಹೋಗಿ. ಇಲ್ಲಿ ನೀವು ಕೈ ಇಟ್ಕೊಂಡಿದ್ದ ತಕ್ಷಣ ಹಿಂಗೆ ಎದೆ ಬಿಡೋದು ಕೆಳಗಡೆ. ಈ ಭುಜ ಇರುತ್ತಲ್ಲ, ಈ ಭುಜ ಹಿಂದಕ್ಕೆ ತಳ್ಳಿ ಹಾಗೆ ಮೊಣಕಾಲು ಇಟ್ಕೊಳ್ಳಿ. ಇಲ್ಲೂ ಅಷ್ಟೇ, ದೃಷ್ಟಿ ಯಾವತ್ತು ಮುಂದೆ ಇರಬೇಕು. ಹಿಂಗೆ ಕೈ ಕೆಳಗೆ ಇಟ್ಟಿದ ತಕ್ಷಣ ಹಿಂಗೆ ಎದೆ ಬಿಡೋದು ಕೆಳಗಡೆ. ಭುಜ ಹಿಂದಕ್ಕೆ ತಳ್ಳಿ ಆ್ಯಂಕಲ್ ಇಟ್ಕೊಳ್ಳಿ, ಮುಂದಕ್ಕೆ ನೋಡಿ. ಯಾವುದೇ ಕಾರಣಕ್ಕೂ ಹಿಂಗೆ ಕಾಲು ಮಡಿಸ್ಬಾರ್ದು. ಕಾಲು ನೇರ ಇಟ್ಕೊಂಡು ನಿಧಾನಕ್ಕೆ ಕೈ ನೇರ ಮಾಡಿ, ಮುಂದಕ್ಕೆ ನೋಡಿ. ಮಾಡ್ತಾ 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 ಇಲ್ಲಿ ತನಕ ಹೋಗುತ್ತೆ ಕೈ, ಕಾಲು ಬೆರಳು ತನಕ. ಇದಕ್ಕೆ ಪರಿಗಾಸನ ಅಂತ ಹೇಳ್ತಾರೆ. ಪರಿಗಾಸನ ಅಂದರೆ, ಪರಿಗ ಅಂತ ಹೇಳಿದ್ರೆ ನಿಮ್ಮ ಡೋರ್ಗೆ ಚಿಲ್ಕ ಹಾಕ್ತಿರಲ್ಲ, ಹಳೆ ಕಾಲದಲ್ಲೆಲ್ಲ ಹಿಂಗೆ ಚಿಲ್ಕ ಹಾಕ್ಬಿಟ್ಟು ಅದಕ್ಕೆ ಬೀಗ ಹಾಕ್ತಾಯಿದ್ರು. ಆ ಚಿಲ್ಕಕ್ಕೆ ಪರಿಗ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಸೊ ದೇಹ ಆ ಆಕಾರದಲ್ಲಿರೋದ್ರಿಂದ ಪರಿಗಾಸನ ಅಂತ ಕರಿತೀವಿ ಇದಕ್ಕೆ. ನಿಧಾನಕ್ಕೆ ಕೈ ವಾಪಸ್ ತೊಗೊಂಬನ್ನಿ, ನಿಧಾನ ವಾಪಸ್ ಬನ್ನಿ. ಹಾಗೆ ಮಂಡಿ ಮೇಲೆ ಕೂತ್ಕೊಂಡು ಕೈ ಮುಂದಕ್ಕೆ ಚಾಚ್ತಾ ತಲೆ ಕೆಳಗೆ. ಇವಾಗ ಹಂಗೆ ಮೇಲೆ ಬನ್ನಿ, ಆಯ್ತಾ? ಮಂಡಿ ಮೇಲೆ ಬನ್ನಿ. ಇವಾಗ ಇಲ್ಲಿ ನೋಡಿ, ಗ್ಯಾಪ್ ಇರುತ್ತೆ ಕಾಲುಗಳ ಮಧ್ಯೆ. ಸೊ ಕಾಫ್ ಮಸಲ್ಸ್, ಮೀನ್ ಕಂಡದ ಭಾಗ ಇಟ್ಕೊಂಡು ನಿಧಾನಕ್ಕೆ ಹಿಂಗೆ ಹೊರಗೆ ತಳ್ತಾ ಕೆಳಗೆ ಕೂತ್ಕೋಬೇಕು. ವೀರಾಸನ ಅಂತ ಹೇಳ್ತೀವಿ. ಇದಕ್ಕೇನಾದರೂ ನಿಮಗೆ ಹಿಂಗೆ ಕೂರಕ್ಕಾಗಲ್ಲ ಅಥವಾ ಹಿಂಗೆ ಕೂತಾಗ ಮೊಣಕಾಲೆಲ್ಲ ತುಂಬ ನೋವು ಬರುತ್ತೆ ಅಂತ ಹೇಳಿದ್ರೆ, ಹಿಂಗೆ ಒಂದು ಬ್ರಿಕ್ಕೋ ಬ್ಲ್ಯಾಂಕೆಟೋ ಏನಾದರೂ ಒಂದು ಇಟ್ಕೊಳ್ಳಿ, ಹಿಂಗೆ ಕೆಳಗೆ ಇಟ್ಕೊಂಡು ಕೂತ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ಅಂದರೆ, ಇದು ಮೊಣಕಾಲಲ್ಲಿ ನಿಮಗೆ ನೋವು ಬರಲ್ಲ. ನನಗೆ ಮಾಡೋಕ್ಕಾಗುತ್ತೆ, ಸೊ ಅದರಿಂದ ಹಾಗೆ ಕೂತ್ಕೋತೀನಿ ನಾನು. ನಿಮಗೆ ಕೂರಕ್ಕಾಗಲ್ಲ ಅಂತ ಹೇಳಿದ್ರೆ ದಿಮ್ಮು ಅಥವಾ ಬ್ರಿಕ್ಕು ಏನಾದರೂ ಒಂದು ಇಟ್ಕೋಬೋದು ನೀವು. ಸೊ ಹೀಗೆ ತೊಡೆ ಮೇಲೆ ಕೂತ್ಕೊಂಡು ಕೈ ಮುಂದೆ ಚಾಚಿ, ದಾನ ಕೈ ಮುಂದೆ ಚಾಚ್ತಾ ತಲೆ ಕೆಳಗೆ. ದಾನ ವಾಪಸ್ ಬನ್ನಿ. ಬಲಗಾಲು ಅಲ್ಲೇ ಇರಲಿ, ಎಡಗಾಲು ಮುಂದೆ ಚಾಚಬೇಕು, ಎದೆ ಎತ್ತಬೇಕು ಮೇಲೆ. ಅಥವಾ ಹಿಂಗೆ ತೋರಿಸ್ತೀನಿ ಮೊದಲು. ಸೊ ಇವಾಗ ಹಿಂಗೆ ಕೂತಿರ್ತೀರಲ್ಲ ನೀವು, ಎರಡೂ ಕಾಲುಗಳು ಹಾಗೆ ಇರಬೇಕು. ಒಂದು ಕೆಲಸ ಮಾಡಿ, ಫಸ್ಟು ಎಡಗಾಲು ಹಾಗೆ ಇಟ್ಕೊಳ್ಳಿ. ಯಾಕಂದ್ರೆ ನಾನು ಈ ಕಡೆ ಫೇಸ್ ಮಾಡಿ ನಿಮ್ಮನ್ನ ಹೇಳ್ಕೊಡ್ತಾ ಇರೋದ್ರಿಂದ ನಿಮ್ಗೆ ಗೊತ್ತಾಗತ್ತೆ ಹೆಂಗಿರಬೇಕು ಕಾಲು ಅಂತ. ಸೊ ಎಡಗಾಲು ಹಾಗೆ ಇರಲಿ, ಆಯಿತಾ? ಬಲಗಾಲು ಮುಂದೆ ಸ್ಟ್ರೈಟ್ ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ಗೊತ್ತಾಯ್ತಲ್ವಾ? ಸೊ ನೀವೇನಾದರೂ ಮೊದಲನೇ ಸತಿ ಇದನ್ನು ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಬೆನ್ನು ಹಿಂಗೆ ಸೊಟ್ಟ ಆಗುತ್ತೆ. ಸೊ ಯಾವ ಕಡೆ ನೀವು ವಾಲಿರ್ತೀರ ಅಲ್ಲಿ ಅದ್ರ ಕೆಳಗಡೆ, ಇವಾಗ ನಾನು ಏನಾದರೂ ಬಲಗಡೆ ವಾಲಿರ್ತೀನಿ ಅಂತ ಹೇಳಿದ್ರೆ ಹಿಂಗೆ ಇಟ್ಕೋತೀನಿ, ಅವಾಗ ಹಿಂಗೆ ನೇರವಾಗಿ ಕೂತ್ಕೋಬೋದು. ಸೊ ನೀವು ಯಾವ ಕಡೆ ವಾಲ್ತೀರ ಅದನ್ನು ನೀವೇ ನೋಡ್ಕೊಳ್ಳಿ. ಬ್ರಿಕ್ ಇದ್ದರೆ ಬ್ರಿಕ್ ಇಟ್ಕೊಳ್ಳಿ, ಬ್ರಿಕ್ ಇಲ್ಲ ಅಂತ ಹೇಳಿದ್ರೆ ಒಂದು ದಿಮ್ಮೋ ಬ್ಲ್ಯಾಂಕೆಟೋ ಏನಾದರೂ ಇರುತ್ತೆ ಮನೆಯಲ್ಲಿ, ಅದನ್ನು ಇಟ್ಕೊಳ್ಳಿ. ಸೊ ಕಾಲು ನೇರವಾಗಿ ಇಟ್ಕೊಳ್ಳಿ, ಕೈ ಮೇಲೆ ಚಾಚಿ ದಾನ ಕೆಳಗೆ ಹೋಗಬೇಕು. ತ್ರಿಯಂಗುಖ ಪಾದ ಪಶ್ಚಿಮೋತ್ತಾನಾಸನ. ನೀವು ಅಭ್ಯಾಸನೇ ಮಾಡಿಲ್ಲ, ಬೆನ್ನು ಗಬ್ಬೆದ್ದೋಗಿದೆ ಅಂತ ಹೇಳಿದ್ರೆ ಇಷ್ಟೇ ನೀವು ಮಾಡೋಕ್ಕಾಗೋದು. ಅದು ಪ್ರಾಬ್ಲಿ ಅಷ್ಟೂ ಆಗಲ್ಲ, ಇಲ್ಲಿ ತನಕ ಬರುತ್ತೆ ಕೈ, ಏನು ಮಾಡೋಕ್ಕಾಗಲ್ಲ.
ನಿಧಾನಕ್ಕೆ ಅಭ್ಯಾಸ ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ ಅಂತ ಅಷ್ಟೇ ಹೇಳ್ಬೋದು ನಾನು. ಕೈ ಮುಂದೆ ತಗೊಂಡು ಹೋಗಿ ಆಗುತ್ತೆ ಅಂದರೆ ಪಾದ ಇಟ್ಕೊಳ್ಳಿ. ಆಗಲ್ವಾ, ಇಲ್ಲಿ ಮಂಡಿ ಅಥವಾ ಕಾಫ್ ಮಸಲ್ಸ್, ಮೀನ್ ಕಂಡದ ಭಾಗ, ಆ್ಯಂಕಲ್ ಯಾವ್ದು ಸಿಗುತ್ತೆ ಅದು. ಅಭ್ಯಾಸ ಮಾಡ್ತಾ ಮಾಡ್ತಾ ಕೈ ಹಿಂಗೆ ಪೂರ್ತಿ ಮುಂದಕ್ಕೆ ಹೋಗುತ್ತೆ. ಕೈ ಮುಂದಕ್ಕೆ ಹೋದ್ಮೇಲೆ ಹಣೆ ಹಿಂಗೆ ಕೆಳಗೆ ಹೋಗ್ಬೋದು. ಇವಾಗ ಅಲ್ಲಿಂದಾನೆ ನಿಧಾನಕ್ಕೆ ಕಾಲು ಮಾಡಿಸ್ತಾ ಪಾದ ಇಟ್ಕೊಳ್ಳಿ. ಹಾಗೆ ನಿಧಾನಕ್ಕೆ ಮೇಲಕ್ಕೆ ಎತ್ತಿ ಕಾಲು, ಕ್ರೌಂಚಾಸನ. ನಿಧಾನಕ್ಕೆ ಉಸಿರಾಡಬೇಕು. ಆಮೇಲೆ ಆಗುತ್ತೆ ಅಂತ ಹೇಳಿದ್ರೆ ಅಭ್ಯಾಸ ಮಾಡ್ತಾ ಮಾಡ್ತಾ ಕಾಲು ನಿಧಾನಕ್ಕೆ ಹತ್ರ ಹೇಳ್ಕೊಂಬರ್ಬೋದು, ಎದೆ ಹತ್ರ. ಶುರುನಲ್ಲಿ ಹೀಗೆ ಸ್ಟ್ರೇಟ್ ಮಾಡಿ ಇಟ್ಕೊಳ್ಳಿ ಸಾಕು. ಇವಾಗ ನಿಧಾನಕ್ಕೆ ಕಾಲು ಕೆಳಗಿಳಿಸಿ ವಾಪಸ್ ಕಾಲು ಮಾಡಿಸಿ. ಇವಾಗ ಇದನ್ನೇ ಆ ಕಡೆ ಮಾಡೋಣ. ಸೊ ಇವಾಗ ಬಲಗಾಲ ಹಾಗೆ ಇರುತ್ತೆ ಆಯ್ತಾ. ಎಡಗಾಲ ಮುಂದೆ ಇಟ್ಟಿದ್ದೀನಿ ನಾನು. ಎರಡು ಕೈಗಳ ಮೇಲೆ ಸ್ಟ್ರೆಚ್ ಮಾಡ್ತಾ ಉಸಿರು ಬಿಡ್ತಾ ಕೆಳಗೆ ಹೋಗ್ಬೇಕು. ಕೈ ಎರಡು ನೇರ, ಉಸಿರು ಬಿಡ್ತಾ ದಾನ ಕೆಳಗೆ ಹೋಗಿ. ಸೊ ನಾನು ಪಾದ ಇಟ್ಕೊಳಕ್ಕಾಯ್ತು. ನಿಮ್ಗೆ ಅಭ್ಯಾಸ ಮಾಡಿಲ್ಲ ಅಂತ ಹೇಳಿದ್ರೆ ಕೈ ಇಲ್ಲಿ ಅಥವಾ ಇಲ್ಲಿರುತ್ತೆ, ಮಾಡ್ತಾ ಮಾಡ್ತಾ ಹಂಗೆ ಸರಿ ಹೋಗ್ತಾ ಹೋಗುತ್ತೆ. ಸೊ ಕೈ ಎರಡು ಮುಂದಕ್ಕಿರಲಿ, ದಾನ ತಲೆ ಕೆಳಗೆ. ಇವಾಗ ಕಾಲು ಮಡಿಸಿ ಪಾದ ಹಾಗೆ ಇಟ್ಕೊಳ್ಳಿ. ನಿಧಾನ ಕಾಲು ಸ್ಟ್ರೇಟ್ ಮಾಡಿ, ಕ್ರೌಂಚಾಸನ. ಅಭ್ಯಾಸ ಮಾಡ್ತಾ ಮಾಡ್ತಾ ಕಾಲು ಪೂರ್ತಿ ಇಲ್ಲಿ ತನಕ ಬರುತ್ತೆ. ನೀವೇನು ಮಾಡೇ ಇಲ್ಲ ಜೀವನದಲ್ಲಿ ಅಂತ ಹೇಳಿದ್ರೆ, ಬೆನ್ನೇನೋ ತುಂಬ ಸ್ಟಿಫ್ ಇತ್ತು ಅಥವಾ ಇಂಜುರೀಸ್ ಏನಾದ್ರು ಆಗಿತ್ತು ಅಂದರೆ ನಿಮಗೆ ಮೋಸ್ಟ್ಲಿ ಇಲ್ಲಿ ತನಕ ಆಗುತ್ತೆ ಕಾಲು ಎತ್ತಕ್ಕೆ. ಕಾಲು ಬರೀ ಇಲ್ಲಿ ತನಕ ಎತ್ತಕ್ಕಾಗುತ್ತೆ ಅಂತ ಹೇಳಿದ್ರೆ ಹಿಂಗೆ ಇಟ್ಕೊಳ್ಳಿ ಸಾಕು. ಸುಮ್ಮನೆ ಜಾಸ್ತಿ ಕಾಲು ಎಳೆದು ಮತ್ತಿನ್ನೇನೋ ಮಾಡ್ಕೋಬೇಡಿ. ಇಲ್ಲೂ ಇಟ್ಕೊಳಕ್ಕಾಗಲ್ವಾ, ತೊಡೆ ಇಟ್ಕೊಳ್ಳಿ. ಕಾಲು ಇಷ್ಟಾದ್ರೂ ಮೇಲೆ ಬರುತ್ತೆ. ನೀವು ಜೀವನದಲ್ಲಿ ಏನು ಮಾಡಿಲ್ಲ ಅಂತ ಹೇಳಿದ್ರು ಕನಿಷ್ಠ ಪಕ್ಷ ಇಷ್ಟಾದ್ರೂ ಕಾಲು ಎತ್ಬೋದು. ಇದಕ್ಕಿಂತ ಕಾಲು ಎತ್ತಕ್ಕಾಗಲ್ಲ ಅಂದರೆ ಈ ಅಭ್ಯಾಸ ಮಾಡೋಕ್ಕೆ ನಿಮ್ಗೆ ಆಗಲ್ಲ, ಬಿಟ್ಬಿಟ್ಟು ಬೇರೆ ಸ್ಟಾರ್ಟ್ ಮಾಡ್ಬೋದು. ಆಗತ್ತೆ ಅನ್ನೋರು ಮೊಣಕಾಲು ಇಟ್ಕೊಂಡು ಆದಷ್ಟು ಎದೆ ಹತ್ರ ಕೆಳಗೆ ತೊಗೊಂಬನ್ನಿ. ಈಗ ಹಾಗೆ ಕಾಲು ಕೆಳಗೆ ಇಳಿಸಿ, ಕಾಲು ಮಾಡಿಸಿ. ಎರಡೂ ಕಾಲುಗಳು ವೀರಾಸನದಲ್ಲಿ ಹಾಗೆ ಇರಲಿ. ನಿಧಾನಕ್ಕೆ ಕೈ ಮುಂದೆ ಚಾಚಿ, ತಲೆ ಕೆಳಗಿಡಿ. ನಿಧಾನಕ್ಕೆ ಉಸಿರನ್ನ ಹೊರಗೆ ಬಿಡಿ. ನಿಧಾನ ಮೇಲಕ್ಕೆ ಬನ್ನಿ. ಎರಡು ಕಾಲು ಹಾಗೆ ಇರಲಿ ವೀರಾಸನದಲ್ಲೇ. ಜ್ಞಾಪನ ಇಟ್ಕೊಳ್ಳಿ, ಕೂರಕ್ಕಾಗಲ್ವಾ, ಕೆಳಗಡೆ ದಿಮ್ಮು, ಬ್ಲ್ಯಾಂಕೆಟ್ಟು, ಬ್ರಿಕ್ಕು ಏನಾದರೂ ಇಟ್ಕೊಳ್ಳಿ. ಇವಾಗ ಪಾರ್ಶ್ವ ವೀರಾಸನ, ಟ್ವಿಸ್ಟಿಂಗು. ಹಾಗೆ ವೀರಾಸನದಲ್ಲಿ ಕೂತ್ಕೊಳ್ಳಿ. ಎಡಗೈ ಮುಂದೆ ಇಟ್ಕೊಳ್ಳಿ, ಬಲಗೈ ಹಿಂದಕ್ಕೆ. ನೀವು ಕೈ ಇಲ್ಲಿಟ್ಟು ಹಿಂಗೆ ಹಿಂದೆ ಇಟ್ಟಿದ ತಕ್ಷಣ ನಿಮ್ಮ ಬೆನ್ನು ಹಿಂಗೆ ಕುಸಿಯುತ್ತೆ, ಎದೆನೂ ಕುಸ್ತು ಬಿಡುತ್ತೆ. ಹಾಗಾಗಬಾರ್ದು ನೋಡಿ, ಎದೆ ಎತ್ತಿರ್ಬೇಕು. ಹೀಗೆ ಎಡಗೈ ಮುಂದೆ ಇಟ್ಕೊಂಡು ಬಲಗೈ ಹಿಂದೆ ಇಟ್ಟು ನಿಧಾನವಾಗಿ ತಿರುಗಿಸ್ಬೇಕು. ನೀವು ಕರೆಕ್ಟಾಗಿ ತಿರುಗಿಸಿದ್ರೆ ಒಂದು 4-5 ನೆಟ್ಗೆ ಬರುತ್ತೆ. ದೃಷ್ಟಿ ಮತ್ತು ಕತ್ತು ಪೂರ್ತಿ ಆ ಕಡೆಗೆ. ನಿಧಾನ ವಾಪಸ್ ಬನ್ನಿ. ಇದನ್ನೇ ಎಡಗಡೆಗೆ ಮಾಡೋಣ. ಕಾಲು ಹಾಗೆ ಇರಲಿ, ಬಲಗೈ ಮುಂದಕ್ಕೆ, ಎಡಗೈ ಹಿಂದೆ, ಎದೆ ಎತ್ತಿ ಮೇಲಕ್ಕೆ ನಿಧಾನ ತಿರುಗಬೇಕು.
ಉಸಿರು ಬಿಡ್ತಾ ಕತ್ತನ್ನು ತಿರುಗಿಸಿ. ನಾನು ವಾಪಸ್ ಬನ್ನಿ. ಇನ್ನೊಂದ್ಸತಿ ಮಾಡೋಣ. ಸೊ ನೀವೇನಾದರೂ ಇಡೀ ದಿನ ಕೂತು ಚೇರ್ ಮೇಲೆ ಕೆಲಸ ಮಾಡಿದಿರ ಅಥವಾ ಏನೂ ಮಾಡಿಲ್ಲ ಅಂತ ಹೇಳಿದ್ರೆ, ಬೆನ್ನಿಗೆ ಏನಾದರೂ ಸ್ವಲ್ಪ ಆದರೂ ವ್ಯಾಯಾಮ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ, ನಿಮ್ಮ ತಲೆಯಲ್ಲಿದ್ದರೆ, ಇದು ಒಂದು ಸ್ಟ್ರೆಚ್ ಆದರೂ ಮಾಡಿ, ಒಂದು ಟ್ವಿಸ್ಟ್ ಆದರೂ ಮಾಡಿ. ಒಂದು ಸ್ವಲ್ಪ ಆದರೂ ಬೆನ್ನು ಟ್ವಿಸ್ಟ್ ಆಗಬೇಕು ಆ ಕಡೆ ಈ ಕಡೆ, ಬೆನ್ನು ಮೂಳೆ ಸಾರಿ. ಓಕೆ, ಬಲಗೈ ಹಿಂದಕ್ಕೆ, ಎಡಗೈ ಮುಂದೆ, ನಿಧಾನಕ್ಕೆ ತಿರುಗಿ. ಅಲ್ಲೇ ಇರಬೇಕು, ಸುಮ್ಮನೆ ಹಿಂಗೆ ಟ್ವಿಸ್ಟ್ ಮಾಡಿ ವಾಪಸ್ ಬಂದ್ಬಿಡ್ಬೇಡಿ. ಅದಾ, ವಾಪಸ್ ಬನ್ನಿ. ಕಾಲು ಹಾಗೆ ಇರಲಿ. ಇವಾಗ ಬಲಗೈ ಮುಂದಕ್ಕೆ, ಎಡಗೈ ಹಿಂದಕ್ಕೆ, ಎದೆ ಎತ್ತಬೇಕು, ನಿಧಾನಕ್ಕೆ ಹಿಂದಕ್ಕೆ ಬಾಲಿ, ಹಿಂದಕ್ಕೆ ತಿರುಗಿ. ನಿಧಾನ ವಾಪಸ್ ಬನ್ನಿ. ಕಾಲೆರಡು ನೇರವಾಗಿರಲಿ. ಮರಿಚಾಸನ 1. ಇಲ್ಲಿಂದ ಬಲಗಾಲು ಮಡಿಸಿ, ಬಲಗಾಲು ಹಿಂಗೆ ಮಡಿಸಿ ಇಟ್ಕೊಳ್ಳಿ. ಪಾದ ತೊಡೆ ಪಕ್ಕ ಬರಬೇಕಾಯ್ತಾ. ಬಲಗೈ ಹಿಂದಕ್ಕೆ, ಎಡ ಅಂಗೈ ಮಂಡಿ ಮೇಲೆ, ಎದೆ ಎತ್ತಿ. ಇದನ್ನ ಹಿಂಗೆ ಲೂಸ್ ಬಿಡಬಾರ್ದಾಯ್ತಾ. ಸೊ ಅಂಗೈಯಲ್ಲಿ ಇದು ಹಿಡ್ಕೊಂಡಿರ್ತಿಲ್ವ, ಹಿಂಗೆ ಎಳ್ಕೋಬೇಕು. ಹಿಂಗೆ ಒಳಗೆ ಎಳ್ಕೊಂಡು ತಿರುಗಿ. ದೃಷ್ಟಿ ಆ ಕಡೆ. ಇದೆಲ್ಲ ಬೆನ್ನಿಗೆ ಟ್ವಿಸ್ಟಿಂಗು ಮಾಡ್ತಾ ಇರೋದು. ಇಡೀ ದಿನ ಕೂತು ಏನೋ ಅಭ್ಯಾಸ ಮಾಡಿರಲ್ಲ, ಬೆನ್ನಿಗೆ ಒಂದು ಸ್ವಲ್ಪ ಆದರೂ ವ್ಯಾಯಾಮ ಆಗಬೇಕು ಅಂತ ಹೇಳಿದ್ರೆ ಇದೆಲ್ಲ ಮಾಡಬೇಕಾಗುತ್ತೆ. ಇವಾಗ ಇದು ಮಾಡೋಕ್ಕೆ ನಿಮ್ಗೆ ಸುಲಭ ಆಯಿತು ಅಂತ ಹೇಳಿದ್ರೆ, ಈ ಕಾಲು ಹಂಗೆ ಇದೆ ಆಯ್ತಾ, ಮೊಣಕೈ ತೊಗೊಂಬನ್ನಿ. ಅವಾಗ ಇನ್ನೊಂದು ಸ್ವಲ್ಪ ಟ್ವಿಸ್ಟಿಂಗು ಜಾಸ್ತಿ ಆಗತ್ತೆ. ಕೈ ಅಲ್ಲೇ ಇರಲಿ, ತಿರುಗಬೇಕು, ಹೊಟ್ಟೆ ಪೂರ್ತಿ ಹೀಳ್ಬೇಕು. ನಿಧಾನ ಕೈ ಬಿಡಿಸಿ, ಕಾಲು ನೇರ. ಇವಾಗ ಎಡಗಾಲು ಸೇಮ್ ಅದೇ ರೀತಿ ನಾನು ಈ ಕಡೆ ತಿರ್ಕೋತೀನಿ, ಸೊ ನಿಮ್ಗೆ ನೋಡೋಕೆ ಸುಲಭ ಆಗುತ್ತೆ. ಸೊ ಕಾಲು ಸ್ಟ್ರೈಟ್ ಆಗಿರುತ್ತಲ್ವಾ, ಎಡಗಾಲು ಮಾಡಿಸಿ. ಮೊದಲು ಬಲಗೈ ಮುಂದೆ, ಬಲಗೈ ಮುಂದಕ್ಕೆ, ಎಡಗೈ ಹಿಂದಕ್ಕೆ, ನಿಧಾನಕ್ಕೆ ತಿರುಗ್ಬೇಕು ಹಿಂದೆ. ಕಾಲು ನೇರವಾಗಿ ಇಟ್ಕೋಬೇಕು. ಇದು ಮಾಡೋಕ್ಕಾಯ್ತು, ಸುಲಭ ಅನಿಸುತ್ತೆ ಅಂತ ಹೇಳಿದ್ರೆ ಕಾಲು ಅಲ್ಲೇ ಇರಲಿ. ಮೊಣಕೈಯನ್ನು ಮುಂದೆ ತೊಗೊಂಬನ್ನಿ. ಹಿಂಗೆ ಮೊಣಕೈಯಿಂದ ತಳ್ತಾ ಆ ಮುಂದಿನ ಕಾಲು ಸಹ ನೇರ ಮಾಡ್ತಾ ಹಿಂದೆ ತಿರುಗಬೇಕು. ಕತ್ತನ್ನು ಆ ಕಡೆ ಈ ಕಡೆ ತಿರುಗಿಸಂಗಿಲ್ಲ, ಕತ್ತು ಪೂರ್ತಿ ಹಿಂದಕ್ಕೆ. ವಾಪಸ್ ಬನ್ನಿ. ಇವಾಗ ಎರಡು ಕಾಲನ್ನು ಜೋಡಿಸಿ ಬದ್ಧಕೋನಾಸನ. ಪಾದ ಎರಡು ಒಂದಕ್ಕೊಂದು ತಾಗಬೇಕು. ಪಾದ ಎರಡು ಒಂದಕ್ಕೊಂದು ತಾಗ್ಲಿ. ಈ ಕೈಯನ್ನು ಪಾದ ಹಿಡ್ಕೊಂಡು ಆದಷ್ಟು ಹಿಂದೆ ಕೆಳ್ಕೊಂಬನ್ನಿ.
ಹಂಗೆ ನಿಧಾನಕ್ಕೆ ಕೆಳಗಡೆ ಮಲ್ಕೊಳ್ಳಿ ಬೆನ್ನ ಮೇಲೆ. ಕೈ ಎರಡು ತೊಡೆ ಮೇಲಿರಲಿ. ಕಣ್ಗಳು ಮುಚ್ಚಿರಲಿ. ಉಸಿರು ನಿಧಾನ. ತೊಡೆಗಳನ್ನು ಆದಷ್ಟು ಕೆಳಗೆ ತಳ್ಳಬೇಕು. ನಿಧಾನ ಎರಡು ಕಾಲು ಮಾಡಿಸಿ ಪಾದ ನೆಲದ ಮೇಲಿರಲಿ. ಆಯ್ತಾ? ಇಲ್ಲಿಂದ ನಿಧಾನಕ್ಕೆ ಸೊಂಟ ಮೇಲೆ ಎತ್ತುತ್ತಾ ಎರಡೂ ಕೈಗಳು ಸೊಂಟಕ್ಕಿರ್ಬೇಕು. ಹೀಗೆ ಸೇತುವಂದಾಸನ. ನೀವು ಹಿಂಗೆ ಮಾಡಿದ ತಕ್ಷಣ ಹಿಂಗೆ ಕತ್ತು ಭುಜ ಎಲ್ಲ ಎದೊಳತ್ತೆ. ತಲೆ ಕೆಳಗಿರ್ಬೇಕು, ಭುಜನೂ ಕೆಳಗಿರ್ಬೇಕು. ಹಾಗೆ ಸ್ಥಿತಿಯಲ್ಲಿರಿ. ನಿಧಾನ ಕೈಗಳು ಬಿಡುತ್ತಾ ಸೊಂಟ ಕೆಳಗಿಳಿಸಿ ಎರಡು ಕಾಲು ಮಾಡಿಸಿ ಎದೆ ಹತ್ರ ತಗೊಂಬನ್ನಿ. ಇನ್ನೊಂದ್ಸತಿ ಪಾದ ಕೆಳಗಿರಲಿ. ಲೆಫ್ಟ್ ಲೋವರ್ ಭಾಗ ಸೊಂಟ ಎತ್ತಿ ಮೇಲಕ್ಕೆ. ಕೈಯನ್ನು ಬೆನ್ನಿನ ಕೆಳಭಾಗ ಕೊಟ್ಟು ಮೇಲಕ್ಕೆ ಬರಬೇಕು. ಹೀಗೆ ನಿಧಾನ ಕಾಲ್ ಮಾಡಿ ಬೆನ್ನಿನ ಕೆಳಗಿಳಿಸಿ ಮತ್ತೆ ಎರಡು ಕಾಲನ್ನು ಮಾಡಿಸಿ ಬದ್ಧ ಕೋನಾಸನ. ಪಾದ ಎರಡಕ್ಕೂ ಒಂದಕ್ಕೊಂದು ಟಚ್ ಆಗಿರಲಿ. ನಿಧಾನ ಕೆಳಗೆ. ಇವಾಗ ಇಲ್ಲಿಂದಾನೆ ಕಾಲೆರಡು ಜೋಡಿಸಿ, ತೊಡೆಗಳೆರಡು ಜೋಡಿಸ್ಬಿಟ್ಟು ಕೈ ಎರಡು ಹತ್ರ ತಗೊಂಬಂದು ಇದೇ ಹತ್ರ ಹಿಡ್ಕೊಂಬನ್ನಿ. ಇವಾಗ ಕಾಲು ಕೆಳಗೆ ಇಳಿಸಿ. ಆಯ್ತಾ? ಎಡಗಾಲನ್ನ ಮಡಿಸ್ಬಿಟ್ಟು ತೊಡೆ ಮೇಲೆ ಇಟ್ಕೋಬೇಕು. ಆಮೇಲೆ ಬಲಗಾಲ ನೇರ ನೋಡಿ. ಹಿಂಗಿದೆ ಇವಾಗ ಕಾಲು. ಎಡಗಾಲು ಮಡಿಸಿದ್ದೀರಾ, ಎಡಗಾಲು ತೊಡೆ ಮೇಲೆ ಇರುತ್ತೆ. ಹೀಗೆ ಇವಾಗ ನಿಧಾನಕ್ಕೆ ಕಾಲ ಹಿಂದಕ್ಕೆ ಬರ್ಕಿ ಇದು ಪೂರ್ತಿ ನಿಮ್ಗೆ ಸೆಳೆದ ಗೊತ್ತಾಗ್ಬೋದು ಆಗುತ್ತೆ ಅಂತ ಕಡೆ ಮಿಕ್ಸಿ. ನಿಧಾನ ವಾಪಸ್ ಬನ್ನಿ, ಪಾದ ಇಳಿಸಿ. ಇವಾಗ ಇದನ್ನೇ ಈ ಕಡೆ ಮಾಡೋಣ. ಬಲಗಾಲ ಮಾಡಿಸ್ಬಿಟ್ಟು ತೊಡೆ ಮೇಲೆ ಇಟ್ಕೊಡಿ. ಆಗಲ್ಲ ಅಂದರೆ ಇಲ್ಲೇ ರೀ. ಆಯ್ತಾ? ನೀವು ಯೋಗಾಭ್ಯಾಸನ ಯಾವತ್ತು ಮಾಡಿ ಅಂತ ಹೇಳಿದ್ರೆ ಇದು ಮಾಡೋದು ತುಂಬ ಕಷ್ಟ ಆಗತ್ತೆ ನಿಮಗೆ.
ಆದರೆ ಒಂದು ಸ್ವಲ್ಪ ಆದರೂ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇತ್ತು ಅಂತ ಹೇಳಿದ್ರೆ ಇದು ಮಾಡೋಕ್ಕೆ ಸ್ವಲ್ಪ ಸುಲಭ. ಸೊ ಕಾಲು ಮಡಿಸಿದ್ದೀರಾ, ಇವಾಗ ಎಡಗಾಲು ಪಾದ ಇಟ್ಕೊಂಡು ನಿಧಾನಕ್ಕೆ ಕಾಲು ನೇರ ಮಾಡಿ. ನಿಧಾನಕ್ಕೆ ಕೆಳಗೆ ತನ್ನಿ, ಕಾಲು ಕೆಳಗೆ ಇಳಿಸಿ, ಮತ್ತು ಎರಡು ಕಾಲುಗಳನ್ನು ಜೋಡಿಸಿ ಬದ್ಧಕೋನಾಸನ. ಪಾದ ಎರಡು ಒಂದಕ್ಕೊಂದು ಮುಟ್ಟಿರಲಿ, ಕೈ ಎರಡು ತೊಡೆ ಮೇಲೆ. ಹಾಗೆ ಸ್ಥಿತಿಲಿರಿ. ನಿಧಾನಕ್ಕೆ ಕಾಲನ್ನು ಬಿಡಿಸಿ, ಹಾಗೆ ಕಾಲು ಮುಂದೆ ಚಾಚಿ. ಕೈಗಳು ಎರಡು ತೊಡೆ ಅಕ್ಕಪಕ್ಕದಲ್ಲಿರಲಿ, ಕಣ್ಗಳು ಮುಚ್ಚಿರಲಿ. ಶವಾಸನ. ದೇಹದ ಎಲ್ಲ ಅಂಗಾಂಗಗಳನ್ನು ಸಡಿಲಗೊಳಿಸ್ಬೇಕು. ದೇಹವನ್ನು ಪೂರ್ತಿಯಾಗಿ ನೆಲಕ್ಕೆ ಕುಸಿದು ಬಿಟ್ಬಿಡಿ. ಪೂರ್ತಿ ವಿಶ್ರಾಂತಿ ಸ್ಥಿತಿಯಲ್ಲಿರಬೇಕು ದೇಹ. ಮುಖದ ಭಾಗದಲ್ಲಿ ಯಾವುದೇ ರೀತಿ ಬಿಗಿತವಿರಬಾರ್ದು. ಕಣ್ರೆಪ್ಪೆಗಳು ಮತ್ತು ತುಟಿಗಳು ಮೃದುವಾಗಿ ಮುಚ್ಚಿರಬೇಕು. ಕೈ ಬೆರಳುಗಳು, ಕಾಲು ಬೆರಳುಗಳು ಎಲ್ಲ ಮೃದುವಾಗಲಿ. ಒಂದು 2 ನಿಮಿಷ ನೆಮ್ಮದಿಯಾಗಿ ಉಸಿರಿನ ಮೇಲೆ ಗಮನ ಕೊಡ್ತಾ, ಉಸಿರಾಟವನ್ನು ನಿಧಾನಗೊಳಿಸ್ತಾ ದೇಹವನ್ನು ಶಾಂತಗೊಳಿಸ್ತಾ ಬನ್ನಿ. ನಿಧಾನ ಉಸಿರು ಒಳಗೆ ತಗೊಳ್ಳಿ, ನಿಧಾನ ಉಸಿರು ಹೊರಗೆ ಬಿಡಿ. ಮತ್ತೊಮ್ಮೆ ನಿಧಾನ ಉಸಿರು ಒಳಗೆ ತಗೊಳ್ಳಿ, ನಿಧಾನ ಉಸಿರು ಹೊರಗೆ ಬಿಡಿ. Relax. ಕೊನೆಯ ಸತಿ ನಿಧಾನವಾಗಿ ಉಸಿರು ಒಳಗೆ ತಗೊಳ್ಳಿ. ಎಕ್ಸೇಲ್. ನಿಧಾನವಾಗಿ ಉಸಿರು ಹೊರಗೆ ಬಿಡ್ತಾ ರಿಲ್ಯಾಕ್ಸ್. ಈಗ ನಿಧಾನಕ್ಕೆ ಕೈ ಹಾಗೂ ಕಾಲು ಬೆರಳುಗಳಿಗೆ ಚಲನೆ ಕೊಡಿ. ಬಲಕ್ಕೆ ಹೊರಡಿ. ನಿಧಾನ ಮೇಲಕ್ಕೆ ಬನ್ನಿ. ನೇರವಾಗಿ ಕೂತ್ಕೊಳ್ಳಿ. ಎರಡು ಕೈಗಳನ್ನು ಪರಸ್ಪರ ಒತ್ತಾ ಕಣ್ರೆಪ್ಪೆಗಳ ಮೇಲಿಟ್ಟು ನಿಧಾನ ಕಣ್ಣುಗಳನ್ನು ಬಿಡ್ತಾ ಕೈಯನ್ನು ಕೆಳಗಿರಿಸಿ. ಸೊ ಇದು 3ನೇ ವಾರ. ಕಳೆದ 2 ವಾರಗಳು ನೀವೇನಾದರೂ ಅಭ್ಯಾಸ ಮಾಡಿಲ್ಲ ಅಂತ ಹೇಳಿದ್ರೆ ಆ 2 ವೀಡಿಯೋಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ಅಭ್ಯಾಸ ಮಾಡಿ ಅನಿಸಿಕೆ ತಿಳಿಸಿ.
ಈ ಅಭ್ಯಾಸ ನಿಮ್ಮ ಹತ್ರ ಏನು ಹಂಚ್ಕೋತಾ ಇದ್ದೀನಿ, ಇದಕ್ಕಿಂತ ನಿಮಗೆ ಹೆಚ್ಚು ಕಲಿಬೇಕು ಅಂತ ಆಸಕ್ತಿ ಇದ್ದರೆ ನಂದೊಂದು ಯೋಗ ಫಾರ್ ಬಿಗಿನರ್ಸ್ ಅಂದರೆ 21 ದಿನಗಳ ಯೋಗ ಸಾಧನೆದು ಒಂದು ಕೋರ್ಸೇ ಇದೆ. ಅದನ್ನು ಈ ಮೇಲೆ ಲಿಂಕಲ್ಲಿ ಹಾಕಿರ್ತೀನಿ, ಕೆಳಗಡೆ ಲಿಂಕಲ್ಲೂ ಹಾಕಿರ್ತೀನಿ. ಅದನ್ನು ಬೇಕಾದ್ರೆ ತೊಗೊಂಡು ಅಲ್ಲಿಂದ ನೀವು ಪೂರ್ತಿಯಾಗಿ ಸಿಸ್ಟಮ್ಯಾಟಿಕ್ ಆಗಿ 1 ಗಂಟೆಗಳ ಕಾಲ ಪ್ರತಿದಿನ ಆಸನಾಭ್ಯಾಸ ಹೇಗೆ ಮಾಡೋದು, ಸೂರ್ಯ ನಮಸ್ಕಾರ ಹೇಗೆ ಮಾಡೋದು ಅದನ್ನೆಲ್ಲ ಕಲಿತಾ ಹೋಗ್ಬೋದು. ಅಭ್ಯಾಸ ಇದ್ದರೆ ಅದನ್ನು ಸಹ ಮುಂದುವರಿಸಿ. ಅಭ್ಯಾಸ ಮಾಡಿ ನಿಮಗೆ ತಿಳಿದಿರೋರಿಗೆ ಯಾರಿಗಾದರೂ ಈ ಅಭ್ಯಾಸ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಅವರೊಂದಿಗೂ ಇದನ್ನು ಹಂಚ್ಕೊಳ್ಳಿ. ಮುಂದಿನ ವಾರ ಮತ್ತೆ ಸಿಗೋಣ. ನಮಸ್ಕಾರ.